ಶಿವೋಹಂ ಶಿವೋಹಂ ಮನೋಬುದ್ಧ್ಯಹಂಕಾರ ಚಿತ್ತಾಣಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಗ್ರಹಣನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಭೂಮಿಯ ಮೇಲೆ ಅವತರಿಸಿರುವ ಎಲ್ಲ ಸಿದ್ಧ ಶರಣ ಸಾಧು ಸಂತ ಶಿವಯೋಗಿಗಳಿಗೆ ನಮಸ್ಕರಿಸುತ್ತಾರೆ. ಹಾಗೂ ನನಗ ಜ್ಞಾನದ ತಿಳುವಳಿಕೆಯನ್ನು ನೀಡಿರ್ತಕ್ಕಂಥ ಎಸ್ ಎಸ್ ಪ್ರವರ್ಗಗಳಿಗೆ ವಂದಿಸುತ್ತಾ, ಹಾಗೂ ಶಿಕ್ಷಣದ ಮುಖಾಂತರ ಜ್ಞಾನವನ್ನು ನೀಡಿರ್ತಕ್ಕಂಥ PL ಮಿಸಾಳೆ ಗುರುಗಳಿಗೂ ನಮಸ್ಕರಿಸುತ್ತಾ, ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ತಂದೆ ತಾಯಿಯಂದಿರಿಗೆ, ಗುರು ಹಿರಿಯರಿಗೆ, ಮುದ್ದು ಮಕ್ಕಳಿಗೆ ಸರ್ವರಿಗೂ ಶರಣು ಶರಣಾರ್ಥಿ. ಪುಣ್ಯಾತ್ಮರೇ, ಇವತ್ತ ಚಿಂತನೆಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಏನು ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಅಧ್ಯಾತ್ಮ ಅಂತ. ಭಾರತ ಈ ಶಬ್ದದ ಅರ್ಥವನ್ನು ನಾವು ಚಿಂತನೆ ಮಾಡಿದಾಗ ಗುರುದೇವ ಆತ್ಮಾನಂದ ಜವರು ಹೇಳ್ತಾರ, ಬಾ ಅಂದ್ರ ಜ್ಞಾನ, ರಥ ಅಂದ್ರ ತೊಡಗಿರ್ತಕ್ಕಂಥವ್ರು. ಯಾರು ಜ್ಞಾನದ ಸಾಧನೆಯಲ್ಲಿ ತೊಡಗ್ಯಾರ, ಜ್ಞಾನದ ತಿಳುವಳಿಕೆಯನ್ನು ಮಾಡ್ಕೊಳಕತ್ತಾರಲ್ಲ, ಅವರೆಲ್ಲರೂ ಭಾರತೀಯರು. 2011ನೇ ಜನಗಣತಿಯ ಪ್ರಕಾರ ನಮ್ಮ ಭಾರತದ ಜನಸಂಖ್ಯೆ 121 ಕೋಟಿ ಅಂತ ಲೆಕ್ಕದ. ಆದ್ರ ಅವರಷ್ಟು ಭಾರತೀಯರನ್ನು ಅಂತ ವಿಚಾರ ಮಾಡಿದ್ದಾರೆ. ಈ ಶಬ್ದದ ಅರ್ಥಕ್ಕೆ ಹೋಲಿಕೆ ಮಾಡಿಕೊಂಡು ನೋಡಿದಾಗ ಯಾರು ಜ್ಞಾನದಲ್ಲಿ ರತರಾಗ್ಯಾರ ಅವರು ಮಾತ್ರ ಭಾರತೀಯರು. ಸಾಮಾನ್ಯವಾಗಿ ಜ್ಞಾನ ಅಂದ್ರೆ ಏನು? ಅಜ್ಞಾನದ ವಿರುದ್ಧಾರ್ಥಕ ಪದ ರೀ. ಜ್ಞಾನದ ವಿರುದ್ಧಾರ್ಥಕ ಪದ ಏನು ಅಂದ್ರೆ ಅಜ್ಞಾನ. ಅಜ್ಞಾನದ ವಿರುದ್ಧಾರ್ಥಕ ಪದ ಜ್ಞಾನ. ಜ್ಞಾನ ಅಂದ್ರ ತಿಳುವಳಿಕೆ. ಯಾವುದರ ತಿಳುವಳಿಕೆ ಅಂದ್ರ ಸತ್ಯದರ ತಿಳುವಳಿಕೆ. ಅಜ್ಞಾನ ಅಂದ್ರೆ ಎದಕ್ಕಂತಾರ ಅಂದ್ರೆ ಮಿಥ್ಯದರ ತಿಳುವಳಿಕೆ. ತಪ್ಪು ತಿಳುವಳಿಕೆಯೇ ಅಜ್ಞಾನ, ಯೋಗ್ಯ ತಿಳುವಳಿಕೆಯೇ ಜ್ಞಾನ. ನಾವೆಲ್ಲರೂ ತಪ್ಪು ತಿಳ್ಕೊಳ್ಳೋದನ್ನ ಹೆಚ್ಚು ಮಾಡಾಕತ್ತೀವಿ, ಯೋಗ್ಯ ತಿಳ್ಕೊಳ್ಳೋದನ್ನ ಕಡಿಮೆ ಮಾಡಾಕತ್ತೀವಿ ಅಂತ. ಗುರುದೇವ ಆತ್ಮಾನಂದ ಜವರು ಹೇಳ್ತಾರ, ಬೆಳಗಿನ ಜಾವ 7 ಹೊತ್ನ್ಯಾಗ ಶವಾಯ ನಮ ಅಂತ ಹೇಳ್ತಿರೋ, ಶಿವಾಯ ನಮ ಅಂತ ಹೇಳ್ತಿರೋ. ಸಾಮಾನ್ಯವಾಗಿ ನಾವೆಲ್ಲರೂ ಈ ಶರೀರನ ನಾನಂತ ತಿಳ್ಕೊಂಡು ಎಚ್ಚರ ಆಗ್ತೀವ್ರಿ. ಈ ಪ್ರಪಂಚದ ಎಲ್ಲ ವ್ಯವಹಾರವನ್ನು ಮಾಡ್ತೇವಲ್ಲ, ಈ ಶರೀರನ ನಾನಂತ ತಿಳ್ಕೊಂಡು ಈ ಪ್ರಪಂಚದ ವ್ಯವಹಾರ ಮಾಡ್ತೀವಿ. ಮನ್ಕೊಳ್ಳೋ ಮುಂದನು ಈ ಶರೀರ ನಾನಂತ ತಿಳ್ಕೊಂಡ ಮಕ್ಕೋತೀವಿ. ಏನು ನಾನಂತ ತಿಳ್ಕೊಂಡು ಮಕ್ಕೊಂಡಿರ್ತೀವಿ, ಮತ್ ಅದ ನಾನಂತ ತಿಳ್ಕೊಂಡು ಮತ್ ಹೇಳ್ತೀವಿ. ಹಿಂಗ ದಿನಗಳ ಎಷ್ಟೋ ಹೋಗ್ಯಾವ, ವರ್ಷಗಳೆಷ್ಟೋ ಹೋಗ್ಯಾವ, ಜನ್ಮಗಳೆಷ್ಟೋ ಹೋಗ್ಯಾವ. ಆದ್ರೆ ಏನು ಸಿಕ್ಕಿಲ್ಲ ಅಂದ್ರ ಸುಖ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದ್ರೆ ತಪ್ಪು ತಿಳುವಳಿಕೆ ಐತಿ. ಭಾರತೀಯ ಸಂಸ್ಕೃತಿ ಏನು ಅಂತಂದ್ರ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕಿ ಯೋಗ್ಯ ತಿಳುವಳಿಕೆಯನ್ನ ನೆಲೆಗೊಳಿಸುವುದನ್ನ ಭಾರತೀಯ ಸಂಸ್ಕೃತಿಯ ಮುಖ್ಯ ಜೀವಾಳವೇ. ಜ್ಞಾನನ ಭಾರತೀಯ ಸಂಸ್ಕೃತಿಯ ಜೀವಾಳ. ವೇದ ಉಪನಿಷತ್ತುಗಳನ್ನು ನೋಡಿದಾಗ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ಅವತರ ಮಹಾವಾಕ್ಯಗಳನ್ನು ನಾವು ನೋಡಿದಾಗ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ.
ಅಷ್ಟು ನೀ ಬ್ರಹ್ಮದಿ ಅಂತ ಹೇಳ್ತಾವ. ಆ ಪರಬ್ರಹ್ಮ ವಸ್ತುನ ನೀನದಿ, ಸಚ್ಚಿದಾನಂದ ಘನ ವಸ್ತುನ ನೀನದಿ. ಅದನ್ನೇ ಗುರುದೇವ ಆತ್ಮಾನಂದಾಚಾರ್ಯ ಹೇಳ್ತಾರ, ಶವ ನೀನಲ್ಲ, ನೀನೇನಪ್ಪ ಶಿವ ಅಂತ. ಈ ಶರೀರ ನಾನು ಹೆಂಗಲ್ಲ, ಈ ಶರೀರದಲ್ಲಿರ್ತಕ್ಕಂಥ ತಿಳುವಳಿಕೆಯ ಶಿವ ಸ್ವರೂಪನ ನಾನು ಹೆಂಗ ಅನ್ನೋದನ್ನ ಚಿಂತನೆ ಮಾಡೋದನ್ನು ನಾವು ಕಲಿಬೇಕ್ರಿ. ನಮಗ ದುಃಖ ಬಂದಿರೋದ ಇಲ್ಲಿಂದ ದುಃಖ ಪ್ರಾರಂಭ ರೀ. ಅಪ್ಪವ್ರು ಹೇಳ್ತಾರ, ದೇಹ ತಾನೆಂಬುದನ್ನು ಅರಿ, ದೇವ ತಾನೆಂಬುದನ್ನು ತಿಳಿದು ಅದರಲ್ಲಿಯೇ ಉಳಿ ಅಂತ. ಈ ದೇಹ ನಾನಲ್ಲ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಈ ದೇಹದೊಳಗೊಬ್ಬ ತಿಳಿಯವನ ಬೇರೆ ಅದೀನಿ ಅನ್ನೋದನ್ನು ಚಿಂತನೆ ಮಾಡಬೇಕ್ರಿ. ಇದನ್ನು ಚಿಂತನೆ ಮಾಡಲಿಲ್ಲ ಅಂದ್ರೆ ನಾವು ಭಾರತೀಯರಲ್ಲ. ದುಃಖವನ್ನು ಕಳ್ಕೊಳ್ಳೋದನ್ನ ಭಾರತೀಯ ಸಂಸ್ಕೃತಿಯ ಮುಖ್ಯ ಉದ್ದೇಶ. ಎಂಥ ಸುಖವನ್ನು ಹೊಂದೋದಂದ್ರ ಶಾಶ್ವತ ಸುಖವನ್ನು ಹೊಂದೋದನ್ನ ನಮ್ಮ ಸಂಸ್ಕೃತಿಯ ಮುಖ್ಯ ಉದ್ದೇಶ ಅಂತ. ಅಪ್ಪವ್ರು ಹೇಳ್ತಾರ, ಈ ದೇಹ ಏನೈತಿ, ಇದರ ಲಕ್ಷಣಗಳು ಹೆಂಗದಾವ, ಈ ದೇಹದಲ್ಲಿರ್ತಕ್ಕಂತಹ ಸತ್ಯ ವಸ್ತು ಅರಿವಿನ ಶಕ್ತಿ ಐತಲ್ಲ, ಅದರ ಲಕ್ಷಣ ಹೆಂಗದಾವ, ಸ್ವಲ್ಪ ವಿಂಗಡಣೆ ಮಾಡಿ ನೋಡಿದಾಗ ನೀನು ದೇಹ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ನೋಡ್ರಿ, ದೇಹ ಏನೈತೆ ಅಂದ್ರ ಅಪೋರ್ ಹೇಳ್ತಾರ, ಮಲವೆರಡರ ಬೆಸುಗೆ, ಶರೀರವು ಮಲಬಾಂಡೆಯು, ಇದು ಹಾಕಿದ್ದೆಲ್ಲವನ್ನು ಮಲವನ್ನೇ ಮಾಡುವುದು, ಇದು ಪಂಚಮಹಾಭೂತಗಳಿಂದ ವಿಕರಿಸಿಯಾದ ಪಿಂಡವು, ಇದು ತೋರಿಕೆಯ ಪದಾರ್ಥವು, ಇದು ಹುಟ್ಟೈತಿ, ಇದಕ್ಕೆ ಸಾವದ, ಇದು ಬದಲಾವಣೆ ಹೊಂತದ, ವಿಕಾರ ಆಗ್ತದ. ಆದ್ರೆ ಒಳಗಿರ್ತಕ್ಕಂತಹ ಚೇತನ ಶಕ್ತಿ ಏನೈತಲ್ಲ, ಅಚ್ಯುತದ, ಚ್ಯುತಿ ಹೊಂದದೇ ಇರ್ತಕ್ಕಂಥದ, ಅನಂತ ಅದ, ಅದು ವ್ಯಾಪಕ ಅದ, ಯಾವಾಗ್ಲೂ ಇರ್ತಕ್ಕಂಥದ್ದು ಐತಿ, ಅದು ಅವಿನಾಶಿ ಐತಿ. ಆ ಅವಿನಾಶಿ ವಸ್ತುನ ನೀನದಿಯೋ, ಇಂಥ ದಿವ್ಯ ಜ್ಞಾನವನ್ನ ಯಾರು ಮಾಡ್ಕೋತಾರ, ಆ ದಿವ್ಯ ಜ್ಞಾನವನ್ನ ಯಾರು ತಿಳ್ಕೋತಾರ, ತಿಳ್ಕೊಂಡು ಅದರೊಳಗೆ ಉಳ್ಕೋತಾರ, ಅವರು ನಿಜವಾದ ಭಾರತೀಯ, ಅವರು ಮಾತ್ರ ಪರಮಸುಖಿಗಳಾಗ್ತಾರ. ಈ ದೇಹ ನಾನಂತ ತಿಳ್ಕೊಂಡು ಅಪೋರ್ ಹೇಳ್ತಾರ, ME ಕಾದ್ರು ಅಷ್ಟ, ಡಿಗ್ರಿ ಪಡೆದ್ರು ಅಷ್ಟ ಅಂತ. ನೀ ದೇಹ ನೀನಲ್ಲ ಅನ್ನೋದನ್ನ ಎಲ್ಲಿ ತನಕ ತಿಳಿದು ನೀ ಶಾಣ್ಯನ ಅಲ್ಲೋ ಅಂತ ಹೇಳ್ತಾರ. ದೇಹವಿದನು ಅನ್ಯ ದೇಹದಂದದೊಳು ಕಾಣಲರಿಯದ ಮೋಹಿತಂಗೆ ನಿಜಾನಂದ ಹೋದೆ, ಕೋಟಿ ಜನ್ಮದಳು ಉಗ್ರ ತಾಪಸನಾಗಿ. ಈ ದೇಹ ಭಾವದಿಂದನ ಇದಕ್ಕ ನಿಜವಾಗಿ ನಾನು ಯಾರದೇನನ್ನು ತಿಳುವಳಿಕೆ ಇಲ್ಲದೆ ಇರೋದನ್ನ ಅಜ್ಞಾನ ರೀ. ಆ ನಾ ಯಾರದೇನನ್ನು ತಿಳುವಳಿಕೆ ಇಲ್ದಕ್ಕ ಈ ದೇಹವನ್ನು ಕಲ್ಪಿಸಿಕೊಂಡಿವಿ, ಈ ಜಗತ್ತಿನ ಭ್ರಾಂತಿ ಮಾಡ್ಕೊಂಡಿವ್ರಿ. ಇದಕ್ಕ ಅನ್ಯತಾ ಜ್ಞಾನ ಅಂತ ಹೇಳ್ತಾರೆ. ಅಜ್ಞಾನ ಮತ್ತು ಅನ್ಯತಾ ಜ್ಞಾನದಿಂದ ವಿಪರೀತ ಜ್ಞಾನ ಆಗ್ತದ. ವಿಪರೀತ ಜ್ಞಾನದಿಂದ ಮನುಷ್ಯನ ಶಾಂತಿ ನೆಮ್ಮದಿ ಎಲ್ಲ ಏನಾಗಿಬಿಡ್ತೈತ್ರಿ, ಹಾಳಾಗಿ ಹೋಗಿಬಿಡ್ತದ. ಮೂರು ಭ್ರಾಂತಿ ಮಾಡ್ಕೊಂಡಿವ್ರಿ ನಾವು. ಒಂದು, ಈ ದೇಹ ನಾನಂತ, ಈ ದೇಹ ನಾನಂತ ಭ್ರಾಂತಿ ಮಾಡ್ಕೊಂಡಿದ್ದಕ್ಕೆ ಇಂದ್ರಿಯಗಳದಾವ, ಇವುಗಳಿಗೆ ವಿಷಯಗಳನ್ನು ಮೇಳ ಮಾಡಬೇಕು, ಆ ವಿಷಯಗಳನ್ನು ಉಪಭೋಗ ಮಾಡಿ ಸುಖ ಹೊಂದಬೇಕು. ಆ ವಿಷಯಗಳನ್ನು ಎಷ್ಟೆಷ್ಟು ಹೆಚ್ಚು ಕೂಡಿಸ್ತೀನಿ ಅಷ್ಟಷ್ಟು ಸುಖ ಹೆಚ್ಚಾಗ್ತದೆ ಅಂತ ಮನುಷ್ಯನೊಳಗೆ ಏನ್ ಮಾಡ್ಕೊಂಡೇವ್ರಿ, ಗಟ್ಟಿ ಮಾಡ್ಕೋತ ಬಂದೀವಿ. ಒಂದ ಜನ್ಮದಾಗಲ್ರಿ, ಅನಂತ ಜನ್ಮದೊಳಗೆ ಇದನ್ನು ಗಟ್ಟಿ ಮಾಡ್ಕೋತ ಬಂದೀವಿ. ಅದನ್ನ ಎಷ್ಟೆಷ್ಟು ಜನ್ಮದೊಳಗೆ ಗಟ್ಟಿ ಮಾಡ್ಕೋತ ಬಂದೇವಿ, ಅಷ್ಟಷ್ಟು ನಮಗೆ ಏನ್ ಹಾಕೋತ ಬಂದತಿ, ದುಃಖನ ಗಟ್ಟಿ ಹಾಕೋತ ಬಂದತಿ. ಹಿಂಗ ನಾವು ಹೆಚ್ಚು ದುಃಖನ ಗಟ್ಟಿ ಮಾಡ್ಕೋತ ಹೋದ್ರೆ ಸುಖಿ ಯಾವಾಗ ಆಗುದು? ನೋಡ್ರಿ, ಅತಿ ಶೂರನಾಗಿರ್ತಕ್ಕಂಥ ಧೀರನಾಗಿರ್ತಕ್ಕಂಥ ಅರ್ಜುನ, ಗಾಂಡಿವದಾರಿ ಅರ್ಜುನ, ಮೂರು ಲೋಕದ ಗಂಡ. ಅರ್ಜುನ ಕಣ್ಣಾಗ ನೀರು ತೆಗೆದು ಅಳತಾನು. ಎಲ್ಲಿ? ರಣಭೂಮಿ ಒಳಗೆ. ಯಾಕೆ ಕಣ್ಣಾಗ ನೀರು ತೆಗೆದು ಅಳಕತ್ತ? ಸಾರಥಿಯಾಗಿರ್ತಕ್ಕಂಥ ಅರ್ಜುನ, ಕೃಷ್ಣ ಅಲ್ಲಿ ಅದಾನ, ಯುದ್ಧ ಮಾಡಕ್ಕೆ ನಿಂತಿರ್ತಕ್ಕಂಥ ಅರ್ಜುನನು ಅದಾನ. ಆದ್ರ ಕೌರವರ ಪಾಂಡವರ ಸೈನ್ಯವನ್ನು ನೋಡಿ, ನನ್ನ ತಾತನನ್ನು ಹೆಂಗೆ ಕೊಲ್ಲಿ, ನನ್ನ ಗುರುಗಳನ್ನು ಹೆಂಗೆ ಕೊಲ್ಲಿದೆ, ನನ್ನ ಸೋದರರು ಸಂಬಂಧಿಕರು ಹೋಗ್ಲಿ, ಜಗಳಾಡಿದವರು ಕೌರವರು ಪಾಂಡವರು, ನಾವು ಎಷ್ಟೋ ಸೈನಿಕರು ನಿಂತಾರ, ಅವರೆಲ್ಲರ
ಮರಣ ಆಗ್ತದ. ಅವ್ರು ಸತ್ರ ಅಂದ್ರೆ ಅವ್ರ ಹೆಂಡತಿಯರು ವಿಧವೆಯರಾಗ್ತಾರ, ಮಕ್ಕಳು ಅನಾಥರಾಗ್ತಾರ. ನಾ ಎಂತ ಪಾಪ ಕಾರ್ಯ ಮಾಡಕ್ಕೆ ನಿಂತಿನಲ್ಲ ಅಂತ ರಣರಂಗದೊಳಗ ಮನಸ್ಸು ಗೊಂದಲಮಯ ಆಗ್ತತಿ. ಯಾರಿಗೆ? ಅರ್ಜುನನಿಗೆ. ಆವಾಗ ಕೃಷ್ಣ ಹೇಳ್ತಾನ, ಕೃಷ್ಣನೂ ಸಾರಥಿಯಾಗಿ ಅದನ್ನ ಕರೆ ಅವನ ಮನಸ್ಸು ವಿಚಲಿತ ಆಗವಲ್ದು. ಯಾಕ? ಅವನೊಳಗೆ ಜ್ಞಾನ ಐತಿ, ಇವನೊಳಗೆ ಅಜ್ಞಾನ ಆವರಿಸಿಕೊಂಡದ. ಅರ್ಜುನ ಏನ್ ತಿಳ್ಕೊಂಡನ ಅಂದ್ರೆ ಈ ದೇಹನ ನಾನಂತ ತಿಳ್ಕೊಂಡನ. ನನ್ನ ತಾತ ಅದಾನ, ನನ್ನ ಗುರುಗಳು ಅದಾರ ಅಂದ್ರೆ ಯಾವ ಭಾವದೊಳಗದನವ? ದೇಹ ಭಾವದೊಳಗದನ. ಕೌರವರು ನನ್ನವರು, ಪಾಂಡವರು ನನ್ನವರು ಭಾವದೊಳಗ, ನನ್ನ ಸಹೋದರನ್ನು ಭಾವದೊಳಗನ. ಮೋಹ ಮಮಕಾರ ನಾನು ನನ್ನದು ಅನ್ನೋ ಭಾವದೊಳಗದನ. ಅಪೋರ್ ಹೇಳ್ತಾರ, ನಾನು ನನ್ನದು ನನಗೆ ಎನ್ನದೆ ಯಾವ ಮನುಜನು ನಡೆವನು, ಅವನೇ ಕಾಮಾದಿಗಳ ತೊರೆದು ಶಾಂತಿ ಸುಖವನ್ನು ಪಡೆವನು. ನಾನು ಮನಸ್ಸಿನಾಗ ಅಭ್ಯಾಸ ಮಾಡಾಕತ್ತೀನ್ರಿ, ಆದ್ರೂ ಎಷ್ಟು ಕಷ್ಟದ ಅನ್ನೋದು ಈಗ ಅನುಭವ ಬರಾಕತ್ತದ. ನನ್ನಪ್ಪ, ನನ್ನವ್ವ, ನನ್ನ ತಮ್ಮ, ನನ್ನ ತಂಗಿ, ನನ್ನ ಹೊಲ, ನನ್ನ ಮನೆ, ಇದು ನಂದು ನಂದು ಅನ್ನೋದು ಹೋಗ್ಬೇಕಾದ್ರೆ ಬಹಳ ಕಷ್ಟ ಐತ್ರಿ. ಅದನ್ನ ಅಭ್ಯಾಸ ಮಾಡಿ 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 ನಾವೇನ್ ಮಾಡ್ಬೇಕಾಗೈತಿ? ತಕ್ಕೋಬೇಕಾಗೈತಿ. ಅರ್ಜುನನಿಗೆ ಅದ ಭ್ರಾಂತಿ ಆಗೈತಿ, ಎಲ್ಲಿ? ರಣರಂಗದೊಳಗೆ. ಅದಕ್ಕ ಕೃಷ್ಣ ಹೇಳ್ತಾನ, ಅವೆಲ್ಲ ಇವ್ರು ಸಾಯ್ತಾರ, ಇವ್ರು ಸತ್ರ ಅಂದ್ರೆ ಎಲ್ಲ ಪಾಪ ಬರ್ತತಿ ಅಂತ ದುಃಖಿತನಾಗ್ಯಾನ. ಅವಾಗ ಹೇಳ್ತಾನೆ ಕೃಷ್ಣ, ಅಶೋಚ ನನ್ವಶೋಚಸ್ತ್ವಂ ಪ್ರಜ್ಞಾವಾದಂಶ ಭಾಷಿಷೆ ಗತಾಸೂನ ಗತಾಸೂಂಚ ನಾನು ಸೂಚಂತಿ ಪಂಡಿತ. ನೀನು ಯಾರಿಗಾಗಿ ಶೋಕ ಮಾಡಬಾರದಾಗಿತ್ತೋ ಅವರಿಗಾಗಿ ಶೋಕ ಮಾಡುತ್ತಿರುವೆ, ಮತ್ತೆ ದೊಡ್ಡ ಪಂಡಿತನಂತೆ ಮಾತನಾಡುತ್ತಿರುವೆ. ತಿಳಿದವರು, ಪಂಡಿತರು, ಅನುಭಾವಿಗಳು ಇದ್ದವರ ಬಗ್ಗೆ ಆಗಲಿ ಸತ್ತವರ ಬಗ್ಗೆ ಆಗಲಿ ಚಿಂತಿಸುವುದಿಲ್ಲ. ಏಕೆಂದರೆ ಇದ್ದವರು ಸಾಯುವುದು ನಿಶ್ಚಿತ, ಸತ್ತವರು ಹುಟ್ಟುವುದು ನಿಶ್ಚಿತ. ಈ ಶರೀರಗಳ ನಶ್ವರದವ ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ. ನಿನಗೆ ಭ್ರಾಂತಿ ಆಗೈತಿ, ಈ ದೇಹಗಳ ಮಿಥ್ಯ ಅದಾವ, ಭ್ರಾಂತಿಯಿಂದ ತೋರಾಕತ್ತಾವ. ನಿನ್ನೊಳಗಿರ್ತಕ್ಕಂಥ ಚೇತನ, ಅವರೊಳಗಿರ್ತಕ್ಕಂಥ ಚೇತನ, ನನ್ನೊಳಗಿರ್ತಕ್ಕಂಥ ಚೇತನ ಅವಿನಾಶಿ ಐತಿ. ದೇಹಿನೋಸ್ಮಿ ಯಥಾ ದೇಹೇ ಕೌಮಾರ್ಯಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ಈ ಶರೀರ ಬಾಲ್ಯ ಯೌವನ ಮುಪ್ಪು ಅಂತಕ್ಕಂಥ ಅವಸ್ಥೆಗಳೊಳಗಾಗೈತಿ. ಈಗ ನೋಡಿ, ನಾವು ಸಾಮಾನ್ಯವಾಗಿ ಈ ದೇಹನ ನಾವಂತ ತಿಳ್ಕೊಂಡ್ರ ಬಾಲ್ಯದೊಳಗ ಇರ್ತಕ್ಕಂಥ ಶರೀರ ಯೌವನದೊಳಗಿಲ್ಲ. ಹಂಗಾರ ಬಾಲ್ಯದ ಶರೀರ ನಾವನು ವಿಚಾರ ಮಾಡಿ ನೋಡ್ರಿ. ನೀವು ಬಾಲ್ಯದೊಳಗೆ ಇದ್ದೀವಿಲ್ಲ ನಾವು. ನಾ ಈಟಿಟ ಲಾಂಡ್ ಸಣ್ಣ ಹಾಕೊಂಡು ಅಡ್ಡಾಡ್ತಿದ್ದೀನಿ ಸಣ್ಣವಿದ್ದಾಗ. ಮಂಡ ತೋಡಿ ನಂಗಿ ಹಾಕೊಂಡು ವಾರಕ್ಕೊಮ್ಮೆ ಜಳಕ ಮಾಡ್ತಿದ್ದೆ, ಇಲ್ಲ ಗೊತ್ತಿಲ್ಲ, ಅಡ್ಡಾಡ್ತಿದ್ದೆ ನೋಡು. ಆವಾಗಿದ್ದವನು ನಾನು ಹೋಗಿಲ್ಲ. ಮತ್ತ ಅವ್ರಿಗೆಲ್ಲ ಹೇಳ್ತೀನಿ ಅಂದ್ರ ಅದೇನಿಲ್ಲ, ಈಗ ಅದೇನಿಲ್ಲ. ಆದ್ರ ಬಾಲ್ಯದ ಶರೀರ ಐತೇನು ಇಲ್ಲ ಅಂದ್ರೆ ಬಾಲ್ಯದ ಶರೀರ ನಾನಲ್ಲ. ಯೌವನಕ್ಕೆ ಬಂದಿರ್ತೇವೆ, ಯೌವನ ಒಳಗ ಏನೇನೆಲ್ಲ ಮಾಡ್ತೇವೆ, ಮುಪ್ಪಾವಸ್ಥೆಗೆ ಹೋಗ್ತೇವೆ. ಯೌವನದ ಶರೀರ ಇಲ್ಲ, ಆದ್ರೆ ಯೌವನ ಶರೀರ ನಾನು ಆಗಿದ್ದೇನು? ಮತ್ ನಾ ಅದು ಆಗಿದ್ದೆ ಅಂದ್ರೆ ಯೌವನ ಹೋಗ್ಬಿಟ್ಟೆ ನಾನು ಹೋಗ್ಬೇಕಾಗಿತ್ತು, ಆದ್ರೆ ನಾನೇನಿಲ್ಲ. ಮತ್ತ ಮುಪ್ಪಾವಸ್ಥೆ ಒಳಗ ಮುದುಕ ನಾನ್ ಅಂತೇವ್ರಿ. ಮುದುಕ ನಾನ್ ಅಂತ ಅನ್ಕೊಂತ ಪ್ರಾಣ ಮತ್ತಂದ್ರ ಗಾಡಿ ಕುಂದರ್ಸಿಂದ ಎಲ್ಲಾರು ಏನಂತಾರ? ಮುದುಕ್ ಹೋದ. ಮತ್ ಕುಂತದ್ ಯಾವ್ದು? ಮುದುಕ್ ಕುಂತಾರಲ್ಲ, ಕುಂತದ್ ಯಾವ್ದು ಹೋದದ್ ಯಾವ್ದು? ನೋಡ್ ಕೇಳ್ತಿದ್ದಿ, ನೋಡು ಬಂದಾರ, ನೋಡ್ ಮಾತಾಡ್ಸು. ದಿನ ಹೊಳ್ಳಿ ಮುಳಿ ಕೇಳ್ತಿದ್ದೆ ಅವ್ರನ್ನ, ಕುಂತ ಮಾತಾಡ್ಸು. ಈಗ ಬಂದಾರ ನೋಡಿ, ಏನ್ ಮಾತಾಡ್ಬೇಕ? ಮಾತನಾಡೋದು ಅದ್ರೊಳಗಿಲ್ಲ. ಹಂಗಾರ ಈ ಶಿವ ನಾವು ಈ ಶರೀರನ ತ್ರಿಕಾಲದಲ್ಲಿ ಆಗಕ್ ಸಾಧ್ಯನೇ ಇಲ್ಲ. ಅನೇಕ ಶರೀರಗಳು ಬಂದು ಹೋಗ್ಯಾವ್ರಿ. ಈ ಶರೀರನ ಹೋಗಕ್ ನಾಳೆಗೆ. ಇದರ ಸಂಬಂಧ ಶೋಕ ಮೋಹಗಳೈತೆ ಅರ್ಜುನ. ಈ ಶರೀರಗಳ ಸಂಬಂಧ ಶೋಕ ಮೋಹಗಳೈತೆ. ಅಲ್ಲಿ ಅಧರ್ಮ ತಾಂಡಾಡಕತ್ತೈತಿ. ಅಧರ್ಮವನ್ನು ನಾಶ ಮಾಡ್ಬೇಕು, ಧರ್ಮ ಸ್ಥಾಪನೆ ಮಾಡ್ಬೇಕಾಗೈತಿ. ಇದು ಹೊರಗಿನ ಅರ್ಥ. ಆದ್ರ ಇನ್ನೊಂದು ಅರ್ಥ ಹೇಳ್ತಾರ ವ್ಯಾಸ ಮಹರ್ಷಿಗಳು. ಈ ದೇಹನ ಒಂದು ರಣರಂಗ ಭೂಮಿ. ಇದರೊಳಗಿರ್ತಕ್ಕಂಥ ಸದ್ಗುಣಗಳ ಪಾಂಡವರು, ಇದರೊಳಗಿರ್ತಕ್ಕಂಥ ದುರ್ಗುಣರೇ ಕೌರವರು. ಇಲ್ಲಿ ಯುದ್ಧ ನಡೆದೈತಿ. ನನ್ನಲ್ಲಿರ್ತಕ್ಕಂಥ ಅರ್ಜುನ ಜೀವ ಐತಲ್ಲ, ಒದ್ದಾಡಕತ್ತಾನ. ಅಯ್ಯೋ ನನಗೆ ತಾಪ ಬಂದೈತಿ, ಅಯ್ಯೋ ನನಗೆ ದುಃಖ ಬಂದೈತಿ, ಜೀವ ಒದ್ದಾಡಕತ್ತಾನ.
ಆ ಜೀವನಿಗೆ ಉಪದೇಶ ನೀಡತಕ್ಕಂಥ ವಿವೇಕ ಜ್ಞಾನ ಶಕ್ತಿಯನ್ನು ಹೊಂದಿರತಕ್ಕಂಥ ಕೃಷ್ಣ ಪರಮಾತ್ಮ ನಮ್ಮೊಳಗದನ. ಆ ವಿವೇಕತೆಯನ್ನ, ಆ ಕೃಷ್ಣನನ್ನ, ಆ ಕೃಷ್ಣ ಪ್ರಜ್ಞೆಯನ್ನ ಯಾರು ಜಾಗೃತ ಮಾಡಿಕೊಡ್ತಾರ ಅಂದ್ರೆ ಸದ್ಗುರುನಾಥ ಜಾಗೃತ ಮಾಡಿಕೊಡ್ತಾನೆ. ಅವನ ಸಂಘದೊಳಗೆ ನಾವು ಬೆರೆತಾಗ, ಅವ ದಿವ್ಯ ಜ್ಞಾನವನ್ನು ತಿಳಿಸಿಕೊಟ್ಟಾಗ ನಮ್ಮಲ್ಲಿರ್ತಕ್ಕಂಥ ಅರಿವಿನ ಜಾಗೃತಿ ಆಗ್ತದೆ. ನಮ್ಮೊಳಗೆ ಕೃಷ್ಣ ಪ್ರಜ್ಞೆ ಜಾಗೃತ ಆಗ್ತದೆ. ಯಾವಾಗ ನಮ್ಮ ಅಂತರಂಗದೊಳಗೆ ಕೃಷ್ಣ ಪ್ರಜ್ಞೆ ಜಾಗೃತ ಆಗ್ತದ, ಮನುಷ್ಯನಿಗೆ ಅನುಭವ ಆಗತ್ತತಿ. ಏನಂದ್ರ ಈ ದೇಹ ತ್ರಿಕಾಲದೊಳಗು ನಾನಲ್ಲ, ಅಂದ್ರ ವರ್ತಮಾನದೊಳಗು ನಾನಲ್ಲ, ಭವಿಷ್ಯತ್ತಿನೊಳಗು ನಾನಲ್ಲ. ಅನೇಕ ಭವಿಷ್ಯತ್ತಿನೊಳಗ ಹಿಂದಿನ ಭೂತಕಾಲದೊಳಗೆ ಏನ್ರಿ ಆಗಿ ಹೋಗ್ಯಾವ. ಈಗ ಶರೀರ ಬಂದೈತಿ, ಮುಂದೆ ಅನೇಕ ಶರೀರಗಳಾಗ್ತಾವ. ಎಷ್ಟೇ ಶರೀರಗಳು ಬಂದ್ರು ಹೋದ್ರು ಅದು ನಾನಾಗಕ ಸಾಧ್ಯ ಇಲ್ಲ. ಇದನ್ನ ತಿಳ್ಕೊಳ್ಳೋದನ್ನ ಭಾರತೀಯ ಸಂಸ್ಕೃತಿಯ ಮುಖ್ಯ ಧ್ಯೇಯ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ. ಇದನ್ನು ತಿಳ್ಕೊಂಡ್ರೆ ನಿಜವಾದ ಶಿಕ್ಷಣವನ್ನು ಪಡೆದಂಗ. ನಮ್ಮ ಗುರುಗಳು ಹೇಳ್ತಿದ್ರು, ಮನುಷ್ಯನಲ್ಲಿರ್ತಕ್ಕಂಥ ಶಾರೀರಿಕ, ನೈತಿಕ, ಭಾವನಾತ್ಮಕ ಎಲ್ಲ ಶಕ್ತಿಗಳು ಜಾಗೃತ ಆದಾಗ ಒಳಗಿರ್ತಕ್ಕಂಥ ದೈವತ್ತು ಜಾಗೃತ ಆಗ್ತದೆ. ಅಂತರ್ಯದಲ್ಲಿ ಅಡಗಿರ್ತಕ್ಕಂಥ ದೈವಿ ಶಕ್ತಿಯನ್ನು ಹೊರಗೆಳೆಯುವುದೇ ಶಿಕ್ಷಣ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಬ್ಬರೊಳಗೂ ಅಂತರ್ಯದೊಳಗೆ ಅಗಾಧ ಶಕ್ತಿ ಐತಿ, ಅದು ತಕ್ಕೋಬೇಕಾಗೈತಿ. ಅದು ಎದರಿಂದ ಸಾಧ್ಯ ಐತಿ ಅಂದ್ರ ಸಾಧನೆಯಿಂದ ಸಾಧ್ಯ ಅದ. ಅದನ್ನು ನಾವು ಈ ಜನ್ಮದೊಳಗೆ ಮಾಡ್ಕೊಳಕ್ ಬರ್ತದೆ. ನಾವೇನ್ ತಿಳ್ಕೊಂಡೇವ್ರಿ, ಭಾರತೀಯ ಸಂಸ್ಕೃತಿ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟೇವ್ ನಾವು? ಇದೇ ನಿಜವಾದ ಭಾರತೀಯ. ಬಾ ಅಂದ್ರೆ ಜ್ಞಾನ, ರಥ ಅಂದ್ರೆ ತೊಡಗುದು. ಯಾರು ಜ್ಞಾನದಲ್ಲಿ ರಸರಾಗ್ಯಾರ ಅವರೇ ಭಾರತೀಯರು. ಇದು ಒಂದಾದ್ರಿ ತಪ್ಪು, ದೇಹ ನಾನು. ಇನ್ನೊಂದೇನಪ್ಪಾ ಅಂದ್ರ, ಈ ದೇಹದೊಳಗೆ ಇಂದ್ರಿಯಗಳದವಲ್ಲ, ಇವು ವಿಷಯಗಳನ್ನ ಮೇಲ್ ಮಾಡಿ ಇವುಗಳಿಂದ ಸುಖ ಹೊಂದಬೇಕು. ಇದೊಂದು ದೊಡ್ಡ ಭ್ರಾಂತಿ. ಅಪ್ಪೋರ್ ಹೇಳ್ತಾರ, ಸುಖ ಸ್ವರೂಪನೇ ನೀನಿದ್ದು ಸುಖದ ಭ್ರಾಂತಿ ಆಗುವುದು, ಸುಖದ ಬಯಕೆ ಆಗುವುದು ಒಂದು ಭ್ರಾಂತಿ. ನೀನ ಸುಖನೋ. ಬೆಲ್ಲ ಕಾಸಿಗೆ ಹೋಗಿತ್ತಂತ್ರಿ, ಸಿಹಿ ಹುಡುಕ್ಯಾಡಕೋತ್. ಬೆಲ್ಲಕ್ಕೆ ಬೆಲ್ಲ ಸಿಗತತ್ರಿ. ಸುಖರೂಪನ ನಾನಿದ್ದು ಸುಖದ ಭ್ರಾಂತಿ ಮಾಡ್ಕೊಂಡು ಹುಡುಕ್ಯಾಡಕತ್ತೇನ್ರಿ. ಒಂದು ಜನ್ಮಲ್ಲ, ಅನಂತ ಜನ್ಮದೊಳಗೆ ಹುಡುಕ್ಯಾಡಿ ಸಿಗುದಿಲ್ಲ. ಸ್ವಾಮಿ ರಾಮತೀರ್ಥರು ಒಂದು ಮಾತು ಹೇಳ್ತಾರ, ನಮ್ಮದು ನೆರಳು ಬಿದ್ದತ್ರಿ. ಎಲ್ಲಿ ಬಿದ್ದತಿ? ಬಿಸಿಲು ಬಿದ್ದತ್ರಿ. ನಮ್ಮ ನೆರಳು ನೆಲದ ಮ್ಯಾಗ ಬಿದ್ದತಿ. ಆ ನೆಲದ ಮ್ಯಾಗ ಬಿದ್ದಿರ್ತಕ್ಕಂಥ ಆ ನೆರಳಿನ ಶರೀರದ ತಲೆಯನ್ನು ಹಿಡಿಯಾಕ ಹೋದ್ರ ಸಿಗ್ತದ್ರಿ, ಮತ್ತ ಮುಂದೆ ಹೋಗತ್ತಿಲ್ಲ. ಆ ನೆರಳಿನ ತಲೆಯನ್ನು ಹಿಡಿಬೇಕಾದ್ರೆ ಏನ್ ಹಿಡ್ಕೋಬೇಕು ನಾವು? ನಮ್ಮ ತಲೆ ಹಿಡ್ಕೊಂಡ್ರಿ ಪಟಕ್ನ ನೆರಳಿನ ತಲೆ ಹಿಡ್ಕೊಂಡಿರ್ತೇವಿಲ್ಲ. ಹಂಗ ಸುಖವನ್ನು ನಾವು ಹುಡುಕೋದನ್ನ ಎಲ್ಲಿ ತನಕ ಬಿಡೋದಿಲ್ಲ, ಗುರುಮುಖಿಯನ್ನು ತಿಳ್ಕೊಳ್ಳೋದಿಲ್ಲ, ಸುಖದ ಸ್ವರೂಪನ ನಾನಂತ ತಿಳ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಭ್ರಾಂತಿ ನಿರಸನ ಆಗೋದಿಲ್ಲ. ಎಲ್ಲಿ ತನಕ ಭ್ರಾಂತಿ ನಿರಸನ ಆಗೋದಿಲ್ಲ, ನಿಜಾನಂದ ಪ್ರಾಪ್ತಿ ಆಗೋದಿಲ್ಲ. ಅಪ್ಪೋರ್ ಹೇಳ್ತಾರ, ಒಂದು ದಿನದ ಕ್ರಮ ಇಡೀ ಜೀವನದ ಕ್ರಮ ಇರುವುದರಿಂದ ಒಂದು ದಿನದ ಕೊನೆಗೆ ಏನು ಉಳಿಯುವುದೋ ಅದೇ ಜೀವನದ ಕೊನೆಗೂ ಉಳಿಯುವುದು. ಒಂದು ದಿನದ ಕ್ರಮ ಏನೈತ್ರಿ ಹೇಳ್ತೇವ್ರಿ. ಎದ್ದು ಅನೇಕ ವಿಷಯಗಳು ಉಪಭೋಗ ಮಾಡ್ತೀವಿ. ಸಂಜೆ ಮುಂದೆ ಹಾಸಿಗೆ ಮ್ಯಾಗ ಮಕ್ಕಳು ಹೊತ್ನ್ಯಾಗ ದಣಿವ ದುಃಖ ಬ್ಯಾಸರ ಆತಂತೇವೋ, ಇದನ್ನೆಲ್ಲಾ ಮಾಡಿ ಮೈ ಹಗರ ಆತಂತೇವ್ರಿ. ದಣಿವ ದುಃಖ ಬ್ಯಾಸರ ಆತಂತೇವಿ, ಹೌದಾ? ಮಕ್ಕೊಂತೇವಿ. ಮಕ್ಕೊಂಡು ಮುಂಜಾನೆ ಎದ್ದಿಂದ ಮೈ ಹಗರ ಆತಂತೇವೋ, ವಾಜ್ಯ ಆತಂತೇವ್ರಿ. ಮುಂಜಾನೆ ಹಿಡಿದ ಸಂಜೆ ತನಕ ಈ ವಿಷಯ ವ್ಯವಹಾರ ಮಾಡಿ ಯಾಕೆ ನನಗೆ ದಣಿವಾತು, ಮುಂಜಾನೆ ಎದ್ದಾಗ ನನಗೆ ಯಾಕೆ ಹಗರ ಆತು ಅಂತ ವಿಚಾರ ಮಾಡಿ ಬಂದ. ಈಗ ಮಾಡ್ರಲ್ಲ, ಆಗ ಮಾಡ್ಲಿಕ್ಕಂದ್ರೆ ಏನಂತ. ಈಗ ಮುಂಜಾನೆ ಸಂಜೆ ತನಕ ಅನೇಕ ವಿಷಯ ವ್ಯವಹಾರ ಮಾಡ್ತೀವಿ, ಮಾಡಿ ದಣಿವಾಗಿ ನಿದ್ರೆಗೆ ಹೋಗ್ತೀವಿ. ಇದು ದಣಿವನ್ನು ಉಂಟು ಮಾಡ್ತೀವಿ. ಇದರೊಳಗೆ ಏನ್ ಹುಡುಕ್ಯಾಡಕತ್ತಿದ್ವಿ? ಸುಖ ಹುಡುಕ್ಯಾಡಕ. ಸಿಕ್ತನ? ಸಿಗಲಿಲ್ಲ. ಮುಂಜಾನೆ ರಾತ್ರಿ ಮಾತ್ರ ಸಿಗ್ತದ್ರಿ, ನಿದ್ರಿ ಒಳಗೆ ಸಿಗ್ತದೆ. ಯಾಕ? ಹುಡುಕುದು ಬಿಟ್ಟಿವಿ. ಹುಡುಕುದು ಬಿಟ್ಟು ನಮ್ಮೊಳಗ ನಾವು ನೋಡ್ಕೊಂಡಿವಿ, ಮರೆತು ಅದಕ್ಕೆ ಅನುಭವ ಬಂತು. ಏನು? ಸುಖ. ನಿಜಗುಣಾರ್ ಹೇಳ್ತಾರ, ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಅಖಂಡ ರೂಪಹನು. ಮೊದಲ ಈ ದೇಹ ನಾನಲ್ಲ, ಆ ದೇವ ನಾನು, ಅದು ಅರಿವು ರೂಪನ ನಾನು, ಅದು ಅರಿವು ರೂಪ ಆನಂದ ರೂಪ ಐತೆ ತಿಳ್ಕೊಂಡ ಆ ಆನಂದದ ಭಾವದೊಳಗ ಉಳ್ಕೋತ ಹೊಂಟಿ ಅಂದ್ರ ಇದ್ರಾಗ ಏನೂ ಇಲ್ಲ ಅಂದಿಂದ ಇದ್ರ ನೆನಪು ಯಾಕೆ ಉಳಿತೈತ್ರಿ?
ಇದರ ನೆನಪು ಹಾರಿ ಬಿಡ್ತದ್ರಿ. ಅದಕ್ಕೆ ಹೇಳ್ತಾರ ನಿರ್ವಿಕಾರ ತಯಾ ಸ್ಥಿತಿ ಬ್ರಹ್ಮಾಕಾರ ತಯಾರತ್ತಿ ರತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿ ಜ್ಞಾನ ಸೌಜ್ಞಕಂ. ಶಂಕರಾಚಾರ್ಯ ಹೇಳ್ತಾರೆ ನಿರ್ವಿಕಾರ ತಯಾ ಸ್ಥಿತಿ, ವಿಕಾರ ರಹಿತ ಸ್ಥಿತಿಯನ್ನು ಮಾಡ್ಕೋಬೇಕ್ರಿ ವಿಚಾರ ಮಾಡಿ. ಆಮೇಲೆ ಏನ್ ಬರ್ತದ್ರಿ? ಬ್ರಹ್ಮಾಕಾರ ವೃತ್ತಿ ಬರ್ತದೆ. ನಿರ್ವಿಕಾರ ತಯಾ ಸ್ಥಿತಿ ಬ್ರಹ್ಮಾಕಾರ ತಯಾರತ್ತಿ ರತ್ತಿ ವಿಸ್ಮರಣಂ. ಇದರದ ಭ್ರಾಂತಿ ಸರಿತಂದ್ರೆ ಒಮ್ಮೊಮ್ಮಕ್ಲೆ ಆತ್ಮನ ಸಾಕ್ಷಾತ್ಕಾರ ಆಗ್ತದೆ. ಸಿದ್ಧಾರೂಢರು ಸಾಧಿಸಿದ್ದು ಇದನ್ನ, ಗುರುದೇವ ಆತ್ಮಾನಂದರು ಸಾಧಿಸಿದ್ದು ಇದನ್ನ, ಶಿವಾನಂದ ಅಜ್ಜ ಅವರು ಸಾಧಿಸಿದ್ದು ಇದನ್ನ ದಿನಂಪ್ರತಿ ಕೇಳಿ ನಾವು ಸಾಧಿಸೋದು ಇದನ್ನ. ಹಿಂಗ ಮಾಡ್ಕೋತ ಹೋಗುದ್ರಿ. ಅವ್ರಿಗೆಷ್ಟ ಬುದ್ಧಿಗೆಲ್ರಿ ಅದ, ಅವ್ರಿಗೆಷ್ಟ ಕಟ್ಟಿಟ್ಟ ಬುದ್ಧಿ ಅಲ್ಲದ, ಪ್ರತಿಯೊಬ್ಬರು ಪಡ್ಕೊಳ್ತಕ್ಕಂಥದ್ದು ಇದು. ಯಾವ ಮನುಷ್ಯನಾಗಿ ಹುಟ್ಟ್ಯಾನ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ಯಾರಿ. ಮನುಷ್ಯ ಕುಲದ ಜನನದ ಲಾಭ ಯಾವುದು? ನಾವೇನ್ ತಿಳ್ಕೊಂಡಿವ್ರಿ? ದೊಡ್ಡ ಮನೆಯನ್ನು ಕಟ್ಟಿಸುವುದು. ಮನುಷ್ಯ ಕುಲದ ಜನನದ ಲಾಭ ಯಾವುದು? ಚೈನಿ ಹೊಡೆಯುವುದು, ಶೆರೆ ಕುಡಿಯುವುದು, ಜೂಜು ಆಡುವುದು, ಕೆಟ್ಟ ಕೆಟ್ಟ ಕರ್ಮದಲ್ಲಿ ತೊಡಗುವುದು ಮಾನವ ಜನ್ಮದ ಗುರಿ ನಾನ್ ಅಂತ ತಿಳ್ಕೊಂಡಿವಿ. ಮನುಷ್ಯ ಕುಲದ ಜನನದ ಲಾಭ ಯಾವುದು ಅಂದ್ರೆ ಅನಾರ ಎಂದು ತಿಳಿಯುವುದು. ಅಪೋರ ಎರಡು ಮಾತು ಹೇಳ್ಯಾರ, ಅವ್ನು ಹೇಳಿ ಮುಗಿಸ್ಬಿಡ್ತೀರಿ. ಮನುಷ್ಯ ಜನ್ಮಕ್ಕೆ ಬಂದಿದ್ದು 2 ಕೆಲಸ ಮಾಡ್ರಿ, ಉಳಿಕಿದ್ದೆಲ್ಲ ನೀವು ಮಾಡ್ರಿ ಬಿಟ್ಟರಿ ಬಿಡ್ರಿ ಅಂತ ಹೇಳ್ಯಾರ. ಏನು? ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ಎಷ್ಟು ಸಾಧ್ಯಕತಿ ಜೀವಿಗಳಿಗೆ ಸಂತೋಷಗೊಳಿಸೋದು ಕಲಿ. ಹಸದವರಿಗೆ ಅನ್ನ ಹಾಕು, ನೀರಡಿಸಿದವರಿಗೆ ನೀರು ಕೊಡು, ಬಾಯಾರಿದವರಿಗೆ ನೀರು ಕೊಡು, ಅಜ್ಞಾನಿಗಳಿಗೆ ಸುಜ್ಞಾನದ 2 ವಿಚಾರಗಳನ್ನು ಹೇಳು, ಅದರ ಜೊತೆಗೆ ನೀನ್ ಯಾರನ್ನು ತಿಳ್ಕೊಳ್ಳು ಮಾಡು. ಇಷ್ಟು ಮಾಡಿರಿ, ನಿನ್ ಜನ್ಮ ಸಾರ್ಥಕತೆ. ಇವ್ರು 2 ಬಿಟ್ಟು ಎಲ್ಲಾ ಮಾಡಿರಿ, ಅದೆಲ್ಲ ಗಾಳಿ ಗೋಪುರ ಆಗ್ತದಂತ ಗುರುದೇವ ಆತ್ಮಾನಂದ ಚವರು ಹೇಳ್ಯಾರ. ಅದಕ್ಕೆ ಆ ದಿಶೆ ಒಳಗೆ ನಮ್ಮ ಗುರುಗಳು ಹೇಳ್ತಿದ್ರು. ಏನು ಒಂದು ಶ್ಲೋಕ ರೀ, ವಿವೇಕಾನಂದ ಹೇಳಿದ್ರಿ, ಶಿಕ್ಷಣದ ಗುರಿ ಅಂದ್ರೆ ಏನು? ಸ್ವಾರ್ಥ ಪೂರ್ಣವಾದ ಜೀವನ ನಿರ್ವಹಣೆ ಒಂದು ವಿವಿಧ ರೀತಿಯ ಆತ್ಮದ್ರೋಹವೇ ಸರಿ. ಆದ್ದರಿಂದ ನಿನ್ನ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಬೆನ್ನೆಲುಬಾಗಿ ನಿಲ್ಲುವ ತಾಯಿ, ತಂದೆ, ಗುರು, ಸಮಾಜ ಇವರ ಋಣವನ್ನು ತುಸುಮಟ್ಟಿಗಾದರೂ ತೀರಿಸಲು ನಿನ್ನ ಸ್ವಾರ್ಥ ಸುಖವನ್ನು ತ್ಯಾಗ ಮಾಡ್ಕೋ. ಅದೇ ಶಿಕ್ಷಣದ ಗುರಿ ಅಂತ ವಿವೇಕಾನಂದ ಹೇಳಿದ್ರಿ. ನೋಡಿ, ಸ್ವಾರ್ಥ ಜೀವನವನ್ನು ಬಿಡಬೇಕು. ಈ ಜ್ಞಾನ ನಮ್ಮ ಸಂಸ್ಕೃತಿ ಏನೈತಿ, ಭಾರತೀಯ ಸಂಸ್ಕೃತಿ ಏನೈತಿ ಅಂತ ಚೆನ್ನಾಗಿ ತಿಳ್ಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿವಿ ಅಂದ್ರೆ ನಮ್ಮ ಮಾನವ ಜನ್ಮ ಸಾರ್ಥಕತೆ ಆಗ್ತದ. ಗುರುಗಳನ್ನ ಕರೆಸಿವ್ರಿ, ಅವ್ರ ಮುಂದೆ ನಾವ ಹೇಳ್ಕೋತ ಕುಂದಿರಬಾರ್ದು. ಅವ್ರ ಜ್ಞಾನ ಅಗಾಧ ಐತಿ, ಅದನ್ನ ಕೇಳಿ ಯಾವಾಗ ಗೊತ್ತಾಗತ್ತೆ ನಿಮ್ಗ. ಅವ್ರಿಗೆಲ್ಲ ನಾವು PUC ಒಳಗೆಲ್ಲ ಕೇಳ್ಬಿಟ್ಟೇವ್ರಿ. ಈಗ ಅವ್ರಿಗೆಲ್ಲ ಇನ್ನೂ ಮತ್ತೆ ಹೇಳ್ತಾರೆ, ಅವ್ರು ಎಲ್ಲಾದ್ರೂ ಎದರೊಳಗೆ ನಮ್ಮ ಸಂಸ್ಕೃತಿ ಒಳಗೆ ಜ್ಞಾನ ಹಾಸೋಕ್ಕಾಗೈತಿ ಅನ್ನೋದನ್ನ ವಿವಿಧ ಭಂಗಿಗಳಲ್ಲಿ ನಮ್ಮ ಗುರುಗಳು ನಮಗೆ ತಿಳಿಸಿಕೊಡ್ತಾರ. ಅವ್ರ ಜ್ಞಾನಗಳನ್ನು ತಿಳ್ಕೊಂಡು ಮತ್ತೆ ಇಲ್ಲಿ ಬಂದಾರಲ್ರಿ ನಮ್ಮ ಗುರುಗಳ ನಂತರ ಇವರು ಜ್ಞಾನದೊಳಗೆ ಮುಳುಗಿ ಬಿಟ್ಟಾರ್ರಿ. ಅವರೆಲ್ಲರೂ ಬಂದ ನಮ್ಮೆಲ್ಲ ನೋಡ್ರಿ ತಮ್ಮ ಗಾಡಿ ಚಾರ್ಜ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬಂದು ನಮ್ಮೆಲ್ಲರಿಗೆ ತಿಳಿಸಿಕೊಡಕತ್ತಾರ. ಅಂತ 2 ಧ್ರುವತಾರೆಗಳು, ಗುರುವಿನ ಧ್ರುವತಾರೆಗಳು ಇಲ್ಲಿ ನಮ್ಮ ಮೊದಲ ಬಂದು ಕೂತಾರ. ಅವರ ಜ್ಞಾನವನ್ನು ಪಡ್ಕೊಂಡು ನಾವು ನೀವೆಲ್ಲರೂ ನಮ್ಮ ಜನ್ಮವನ್ನು ಸಾರ್ಥಕತೆ ಮಾಡ್ಕೊಳ್ಳೋಣ. ಹೇಳೋದ್ರಲ್ಲಿ ಏನಾರ ದೋಷ ಆಗಿದ್ರೆ ಅವು ನಾನು ಚಲೋ ಇದ್ದದ್ದು ಎಲ್ಲ ಗುರುವಿನು ಅಂತ ಚಲೋದನ್ನು ಹಿಡ್ಕೊಂಡು ಕೆಟ್ಟದ್ದಿದ್ದನ್ನು ಬಿಟ್ಟು ಬಿಡ್ರಿ. ಅಂತ ಜ್ಞಾನವನ್ನು ತಿಳುವಳಿಕೆ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ.